ಕೈಗಾರಿಕೆಗಳು ಮತ್ತು ಪ್ರವಾಸೋದ್ಯಮಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗಕ್ಕೆ ಮೀಸಲು ಕಲ್ಪಿಸಲು ಆಗ್ರಹಿಸಿ ಭಾರತ ಪ್ರಜಾಸತ್ತಾತ್ಮಕ ಫೆಡರೇಷನ್ ಉತ್ತರ ಕನ್ನಡ ಜಿಲ್ಲಾ ಸಮಿತಿ ವತಿಯಿಂದ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರಕ್ಕೆ ಬುಧವಾರ ಮನವಿ ಸಲ್ಲಿಸಲಾಯಿತು. ದೇಶ ಹಾಗೂ ರಾಜ್ಯ ಸರ್ಕಾರಗಳ ಆಡಳಿತದ ಚುಕ್ಕಾಣಿ ಹಿಡಿದವರು ದೇಶದ ಪ್ರಸ್ತುತ ಈ ಸಂದರ್ಭವನ್ನು ಅಮೃತ ಕಾಲವೆಂದು ಘೋಷಿಸಿದ್ದಾರೆ. ಆದರೆ ಈ ಆಳುವ ಪ್ರಭುತ್ವದ ನೀತಿಗಳು ದೇಶದಲ್ಲಿ ಇಂದಿಗೂ ಶಿಕ್ಷಣ, ಉದ್ಯೋಗ, ಆರೋಗ್ಯ, ವಸತಿ ಸೇರಿದಂತೆ ಅಗತ್ಯ ಮೂಲಭೂತ ಸೌಲಭ್ಯಕ್ಕಾಗಿ ಮುಕ್ಕಾಲು ಭಾಗ ಜನತೆ ಪರದಾಡುವಂತ ದುಸ್ಥಿತಿ ತಂದೊಡ್ಡಿವೆ. ಈ ಸಮಸ್ಯೆಗಳು ಉತ್ತರ ಕನ್ನಡ ಜಿಲ್ಲೆಯ ಜನರನ್ನು ಹೆಚ್ಚಾಗಿ ಬಾಧಿಸುತ್ತಿವೆ. ಹಾಗಾಗಿ ಈ ಕೆಳಗಿನ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುವ ಮನವಿಯಲ್ಲಿ ತಿಳಿಸಲಾಗಿದೆ. ದಾಂಡೇಲಿಯಲ್ಲಿ 75% ಹಕ್ಕುಪತ್ರ ಇಲ್ಲದಿರುವ ಅನುಭೋಗದಾರರಿಗೆ ಭೂಮಿಯ ಹಕ್ಕುಪತ್ರ ಒದಗಿಸಬೇಕು. ಕಳೆದ ಚುನಾವಣೆ ಸಂದರ್ಭದಲ್ಲಿ ಘೋಷಿಸಿದಂತೆ 4,000 ಮಹಿಳೆಯರಿಗೆ ಉದ್ಯೋಗ ಒದಗಿಸುವ ನಿಟ್ಟಿನಲ್ಲಿ ಸಾಯಿ ಗಾರ್ಮೆಂಟ್ಸ್ ಅನ್ನು ಕೂಡಲೇ ಆರಂಭಿಸಬೇಕು. ಸ್ಥಳೀಯ ಕಾರ್ಖಾನೆಗಳಲ್ಲಿ ಸ್ಥಳೀಯ ಯುವಜನರಿಗೆ ಉದ್ಯೋಗ ಸೃಷ್ಟಿಸಲು ಹೊಸ ಯೋಜನೆಗಳನ್ನು ತರಬೇಕು. ನಗರದಲ್ಲಿ G+2 ಮನೆ ಹಂಚಿಕೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಬೇಕು. ಮಧ್ಯಮ ವರ್ಗದ ಜನರಿಗೆ ನಿವೇಶನಕ್ಕಾಗಿ ಮುಂಗಡ ಹಣವನ್ನು KHB ಪಡೆದುಕೊಂಡಿದ್ದು ಅವರಿಗೆ ನಿವೇಶನ ಹಂಚಬೇಕು. ದಾಂಡೇಲಿ ಹಾಗೂ ಜೋಡಾ ಪರಿಸರದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಉತ್ತೇಜನ ನೀಡಲು ವಿವಿಧ ಆಯಾಮಗಳಲ್ಲಿ ಉದ್ಯೋಗ ಸೃಷ್ಟಿಸಬೇಕು. ದಾಂಡೇಲಿ ತಾಲೂಕನ್ನಾಗಿ ಘೋಷಿಸಿರುವುದರಿಂದ ಆಸ್ಪತ್ರೆಯನ್ನು 100 ಬೆಡ್ಗಳ ಸುಸಜ್ಜಿತ ತಾಲೂಕು ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೇರಿಸಬೇಕು. ಜಿಲ್ಲೆಯ ರೆಸಾರ್ಟ್ ಉದ್ಯಮಗಳು ಉದ್ಯೋಗ ಕಲ್ಪಿಸುವ ಜೊತೆಗೆ ಉದ್ಯೋಗ ಭದ್ರತೆ ಒದಗಿಸಬೇಕು. ದಾಂಡೇಲಿ ನಗರದಲ್ಲಿ ESI ಆಸ್ಪತ್ರೆ ಇದ್ದು ಅದನ್ನು ESIC ಆಸ್ಪತ್ರೆಯನ್ನಾಗಿ ಪರಿವರ್ತಿಸಿ ಮೆಡಿಕಲ್ ಕಾಲೇಜ್ ಆರಂಭಿಸಬೇಕು. ನಗರಸಭೆ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳಲ್ಲಿ ನೀರು ಸರಬರಾಜು, ನೈರ್ಮಲ್ಯ ವಿಭಾಗದಲ್ಲಿ ದುಡಿಯುತ್ತಿರುವ ಎಲ್ಲ ನೌಕರರನ್ನು ಕಾಯಂ ಮಾಡಬೇಕೆಂದು ಮನವಿಯಲ್ಲಿ ಬೇಡಿಕೆ ಪಟ್ಟಿ ಸಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ಡಿವೈಎಫ್ಐ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಾಳ್ಯ, ಡಿವೈಎಫ್ಐ ರಾಜ್ಯ ಸಮಿತಿ ಸದಸ್ಯ ಡಿ ಸ್ಯಾಮ್ಸನ್, ಮುಖಂಡ ಇಮ್ರಾನ್ ಖಾನ್, ಖಜಾಂಜಿ ಕಾಂತರಾಜ್, ಉಪಾಧ್ಯಕ್ಷ ಸಲ್ಮಾನ್ ರಾಜ್ ಹಾಗೂ ಮುಖಂಡರಾದ ಮೊಹಮ್ಮದ್ ಗೌಸ್, ವಸೀಂ ಶೇಖ್, ಶಾಬೀರ್ ಮುಲ್ಲಾ, ವಿಜಯ್ ಕುಮಾರ್, ಇರ್ಷಾದ್ ಬೇಲೂರ್, ರತ್ನದೀಪ NM ಹಾಗೂ ಇನ್ನಿತರ ಮುಖಂಡರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಂತ ಕೆಲವೇ ಬೆರಳೆಣಿಕೆಯ ಸಂಘಟನೆಗಳು ಮಾತ್ರ ಇವತ್ತು ಯುವಜನರ ಉದ್ಯೋಗ, ನಿರುದ್ಯೋಗದ ಪ್ರಶ್ನೆಗಳು, ಶಿಕ್ಷಣದ ಪ್ರಶ್ನೆಗಳು, ತಾರತಮ್ಯದ ಪ್ರಶ್ನೆಗಳನ್ನು ಇವತ್ತು ಮುನ್ನೆಲೆಗೆ ತರ್ತಾ ಇದೆ. ಬೇರೆ ಯಾರಿಗೂ ಕೂಡ ಇವತ್ತು ಇಂತಹ ಪ್ರಶ್ನೆಗಳ ಅಗತ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಧರ್ಮದ ಪ್ರಶ್ನೆಗಳನ್ನು ಮುನ್ನೆಲೆಗೆ ತರಲಿಕ್ಕೆ ನೋಡ್ತಾರೆ. ಭಾವನಾತ್ಮಕವಾಗಿ ಯುವಜನರನ್ನ ದಿಕ್ಕು ತಪ್ಪಿಸುವ ಅಥವಾ ಅವರ ಹಿಂದೆ ರಾಜಕಾರಣದ ಹಿಂದೆ ತಿರುಗಿಸುವಂತಹ ಪ್ರಯತ್ನಗಳು ಬಹಳ ದೊಡ್ಡ ರೀತಿಯಲ್ಲಿ ನಡೀತಾ ಇದೆ. ಆದ್ರೆ ಡಿವೈಎಫ್ಐ ಇದನ್ನು ಒಪ್ಪೋದಿಲ್ಲ. ಡಿವೈಎಫ್ಐ ಹೇಳುವಂತಹದ್ದು ಯಾವುದೇ ಧರ್ಮದ ಯುವಕ ಆಗಿರಲಿ, ಯಾವುದೇ ಧರ್ಮಕ್ಕೆ ಸೇರಿದ ಯುವತಿ ಆಗಿರಲಿ, ಅವರ ಬೇಡಿಕೆ ಏನಿರುವಂತಹದ್ದು ಉದ್ಯೋಗ. ಇವತ್ತು ಎಲ್ಲಾ ಧರ್ಮದ, ಎಲ್ಲಾ ಜಾತಿಯ ಯುವಜನರು ಕೂಡ ಬಹಳ ದೊಡ್ಡ ರೀತಿಯಲ್ಲಿ ನಿರುದ್ಯೋಗ. 9ರಲ್ಲಿ ಸೃಷ್ಟಿಯಾದಂತಹ ಇಲಾಖೆಗಳಲ್ಲಿ ಅಲ್ಲಿ ಇದ್ದಂತಹ ಉದ್ಯೋಗಗಳಲ್ಲಿ ಈಗ ನಿವೃತ್ತಿ ಆದವರನ್ನ ಭರ್ತಿ ಮಾಡದೆ 2,60,000 ಉದ್ಯೋಗಗಳನ್ನ ಸರ್ಕಾರ ಖಾಲಿ ಬಿಟ್ಟಿದೆ, ಕರ್ನಾಟಕ ಸರ್ಕಾರ. ಅದೇ ರೀತಿಯಲ್ಲಿ ದೇಶದಲ್ಲಿರುವಂತಹ 30 ರಾಜ್ಯಗಳಲ್ಲಿ, ಈ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಬೇರೆ ಬೇರೆ ಇಲಾಖೆಗಳಲ್ಲಿ ಒಟ್ಟು ಖಾಲಿ ಬಿದ್ದಿರುವಂತಹ ಉದ್ಯೋಗಗಳ ಸಂಖ್ಯೆ 60 ಲಕ್ಷ.